ನಾವು ಅದನ್ನೇ ಬಯಸ್ತೀವಿ, ಅವರೇ ಆಗಬೇಕು. ಮುಂದೆ ಸಿದ್ದರಾಮಯ್ಯನವ್ರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರಲಿಲ್ವ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ಯಾರು ಏನು ಬಿಟ್ಕೊಳಕ್ಕೆ? ಸಿದ್ದರಾಮಯ್ಯನವ್ರ ಮನೆ ಆಸ್ತಿನ? ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಜನರು ಕೊಡೋ ಅಂಥ ಭಿಕ್ಷೆ. ಗೊತ್ತಾಯ್ತಾ? ಕೇಳಪ್ಪ, ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಯಾರೊಬ್ಬನ ಆಸ್ತಿನೂ ಇಲ್ಲ, ನನ್ನ ಆಸ್ತಿನೂ ಅಲ್ಲ, ಸಿದ್ದರಾಮಯ್ಯನವರ ಆಸ್ತಿನೂ ಅಲ್ಲ, ಪರಮೇಶ್ವರ ಆಸ್ತಿನೂ ಅಲ್ಲ, ಇನ್ನೊಬ್ರದ್ದು ಯಾರ್ದು ರಾಜಕಾರಣಿಗಳ ಆಸ್ತಿ ಅಲ್ಲ. ನಮಗೆ ಜನ ಕೊಡ್ತಕ್ಕಂಥದ್ದು ಭಿಕ್ಷೆ. ಗೊತ್ತಾಯ್ತಾ? ನಾವು ಭಿಕ್ಷೆ ತಗೊಂಡು ನಾವು ಅವನಷ್ಟು ಕೊಡಬೇಕಾಗಿತ್ತು, ಇವನು ಇಷ್ಟು ಕೊಡಬೇಕಾಗಿತ್ತು ಅಂತೇಳಿ ಜನರನ್ನು ಆಕ್ಷೇಪಣೆ ಮಾಡೋಂಗಿಲ್ಲ. ನಮಗೆ ಅಧಿಕಾರ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಕೊಡ್ತಕ್ಕಂಥ ಒಂದು ಅವಕಾಶ. ಅದನ್ನು ಭಿಕ್ಷೆ ಅಂತ ಕರೆದು ತಪ್ಪೇನಾಗೋದಿಲ್ಲ.